ಅವೆಲ್ಲ. ಆಮೇಲೆ ನಂದೇನ್ ಥಾಟ್ ಇತ್ತು, ಕಂಪ್ಲೀಟ್ ಕಲಬುರ್ಗಿ ಸುತ್ತಮುತ್ತ ಹಳ್ಳಿನೂ ಎಕ್ಸ್ಪ್ಲೋರ್ ಮಾಡಮ್ ಅಂತೇಳಿ ಮಿನಿಮಮ್ ಒಂದ್ 5 to 6 ತಾಲೂಕು ಅಂತೂ ಎಕ್ಸ್ಪ್ಲೋರ್ ಮಾಡಿವ್ರಿ. ಒಂದು ಕೊರಳ್ಳಿ ಇದಕ್ ಹೋಗಿದ್ವಿ ಖವಾ ಮಾಡ್ಲಕ್. ಮುಂಜಾನೆ 6ಕ್ಕೆ ಹೋಗಿ ನಿಂತರ 12-1 ತನಕ ಖವಾ ಮಾಡ್ಯಾರ. ಅವ್ರ ಮುಂದೆ ನಿಂತು ಖವಾ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ಕೊರಳ್ಳಿದಾಗ ಭಾರಿ ಖವಾ ಸಿಗ್ತದೆ ಅಲ್ಲೇ ಆಯ್ತು. ಆಮೇಲೆ ಆಳಂದ್ ಹೋದಾಗ ಆಳಂದ ಗೌಳಿ ಹೋಟೆಲ್ ಅದ. ಆಮೇಲೆ ನೀವು ಹಿಂಗ್ ಹೋದಲ್ಲೆಲ್ಲ ಮಂದಿ ಕುನ ಹಿಡಿತಿದ್ರು. ಅವಾಗ ಹೆಂಗಿತ್ರಿ, ಖುನಾ ಹಿಡಿತಿದ್ರು. ಅವಾಗ ಸ್ವಲ್ಪ ಮಂದಿ ಸೆಲ್ಫಿ ತಗೋತಿದ್ರು. ಈ ಸೆಲ್ಫಿ ತಗೊಳೋರ್ನ ಇನ್ಫ್ಲುಯೆನ್ಸರ್ ಆಗ್ಯಾರ್ರಿ. ಈಗ ಅದಕ್ ವ್ಯಾಲ್ಯೂನೇ ಇಲ್ರಿ. ಒಂದ್ ಕಾಲದಾಗ ಇತ್ತು ಹಿಂಗ್ ಸೆಲ್ಫಿ, ಹಿಂಗ ಒಬ್ಬರಿಬ್ಬರು ಮಾತಾಡ ಅಣ್ಣ ಅಂತ ಮಾತಾಡ್ತಾರೆ, ಹಿಂಗ್ ಸೆಲ್ಫಿ ತಕೊಂತಿದ್ರು. ಈಗಿಲ್ಲ, ಸೆಲ್ಫಿ ತಕೊಳ್ಳೋರು ಇನ್ಫ್ಲುಯೆನ್ಸರ್ ಆಗ್ಯಾರ. ಈಗ ಯಾರ್ಯಾರಿಗೆ ಕೇಳ್ತಾರ, ನಾನು ಮನಿ ಇನ್ಫ್ಲುಯೆನ್ಸರ್ ಅರ. ನಮ್ ಏರಿಯಾದಾಗ ಒಂದ್ 4 ಮಂದಿ ಇದ್ರು. ಅವಾಗ ಪೀಕ್ ಇತ್ರಿ, ಅವಾಗ ಪೀಕ್ ಇತ್ತು. ಆಮೇಲೆ ಅವ್ರ ಬಿಸ್ನೆಸ್ ಚಲೋ ಆಗ್ತಿತ್ತು. ಹಿಂಗ್ ಪೇಜ್ಗಳೇ ಇರ್ಲಿಲ್ರಿ ಅವಾಗ. ಕಲಬುರ್ಗಿ ಪೇಜ್ ಅಂತೇಳಿ ಹಿಂಗ ಡೆಡಿಕೇಟೆಡ್ ಪೇಜ್ ಇದ್ದಿದ್ದಿಲ್ಲ. ನಾವು ಹುಡುಕ್ಯಾಡಿದ್ರು ಅದ್ರೊಳಗ ಬಾಳ ಮೆಂಬರ್ಸ್ ಬಾಳ ಕಡಿಮೆ ಇರ್ತಿದ್ರು. 70,000 ಲಿತ್ ಈ ಕಡೆ ಮಾತಾಡಕ್ ಶುರು ಮಾಡಿದ್ರು. 70,000 ಜರ್ನಿ ಎಷ್ಟು ತೋತಿರೋದು? 70 ಬಂದ್ ರೀಚ್ ಆಲಕ್ ನೀವು 4 ವರ್ಷ 4 ವರ್ಷ 21 ಜೂನ್ನಾಗ ಸ್ಟಾರ್ಟ್ ಮಾಡಿದ್ದಿತ್ರಿ. 100K ಮಾಡಿದ್ ಹೋದ ವರ್ಷ. ಬಟ್ ಫಸ್ಟ್ 10K ಯಾವಾಗ ರೀಚ್ ಆಗಿರಿ? ಅಂದ್ರೆ ಎಷ್ಟು ಟೈಮ್ ತಗೊಂಡ್ರು ಫಸ್ಟ್ 10K ರೀಚ್ ಆಲಕ್? ಆರಾಮ್ 6 to 7 ಮಂತ್ಸ್ ಆಗ್ಯದ್ರಿ. 6 to 7 ಮಂತ್ಸ್. ಓಕೆ. ಅವಾಗ ಯಾವ್ದು ಪೇಜ್ನು ಇರ್ಲಿಲ್ಲ, ನಾವ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದ್ವಿ. ಓಕೆ. ಅವಾಗ ಕ್ವಾಲಿಟಿನೂ ಇರ್ಲಿಲ್ಲ, ಸುಮ್ಮನೆ ಯಾವ್ದಾರ ನಾರ್ಮಲ್ ಮೊಬೈಲ್ನಾಗ ಸುಮ್ ಮಾಡ್ತಿದ್ವಿ, ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ಬರ್ತಿದ್ವಿ. ಅಲ್ಲೇನ್ ಮಾತೇನಾಡ್ತಿರ್ಲಿಲ್ಲ, ಈ ಪ್ಲೇಸಿಗೆ ಹೋಗಿವ ಅಂತ ಅಷ್ಟೇ ಇತ್ತು. ಇನ್ನೊಂದ್ ನಾ ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು 60,000 ಇದ್ದ ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ತನ ಯಾವ್ದು ಲೈಕ್ ಪೇಡ್ ಪ್ರಮೋಷನ್ ಮಾಡೇ ಇಲ್ಲ. 65,000 ತನ ಪೇಡ್ ಪ್ರಮೋಷನ್ ಮಾಡಿಲ್ಲ. ರೊಕ್ಕ ಕೊಡ್ತೀನಿ ಅಂದ್ರೂ ಚಿಜಾಟೋ ಅಕ್ಷಯಣ್ಣನೇ ಇದ್ರಿ. ಎಕ್ಸಾಂಪಲ್ ಹೇಳತ್ತೀನಿ, ಫ್ರೆಂಡ್ಶಿಪ್ ಹೆಂಗ್ ಗ್ರೋ ಆಗ್ತದ. ಚಿಜಾಟೋ ಅಕ್ಷಯಣ್ಣಾಗ ಅವಾಗ 8,000 ಫಾಲೋವರ್ಸ್ ಇತ್ತು. ಅವನಂತ ಅಭಿಷೇಕ್ ಮಾಡು, ನನಗೆ ರೊಕ್ಕ ಕೊಡ್ತೀನಿ ಅಂತ. ಇಲ್ಲ ನಾವು ರೊಕ್ಕ ತೊಗೊಳದಾಗಿ ಬ್ಯಾಡ ಅಂತಂದು. ಅದಾಗಿ ಒಂದು 5 to 6 ಮಂತ್ಸ್ ನಾವ್ ಒಂದು ಇವೆಂಟ್ ಮಾಡಿದೇವ್ರಿ ಜಸ್ಟ್ ಕ್ಲಬ್ ನ. ಅಣ್ಣ ಲಿಟ್ರಲಿ 30,000 ರೂಪಾಯಿ ಲೈಕ್ ಅದರಷ್ಟು ಲೈಕ್ ಅಮೌಂಟ್ ಕೊಟ್ಟನ್, ಸ್ಪಾನ್ಸರ್ ಅಮೌಂಟ್. ಓಕೆ. ಸೊ ಅಂದ್ರ ನಾವ್ ಒಂದ್ ಕಡೆಯಿಂದ ಇದು ಮಾಡಿದ್ವಿ ಅಂದ್ರೆ ಅವ್ರು ನಮಗ ಒಂದ್ ಕನೆಕ್ಷನ್ಸ್ ಬಿಲ್ಡ್ ಆಗ್ತದ್ರಿ. ನೀವು ಹೋಗಿದ್ದೆಲ್ಲ ಫುಡ್ ಬ್ಲಾಗಿಂಗ್ ಹೋಗಿರಿ ನೀವು. ಫುಡ್ ಬ್ಲಾಗಿಂಗ್ ಈಗಿನವ್ರು ಹೆಂಗದ ಅಂದ್ರೆ ಫುಡ್ ಪ್ರಮೋಷನ್ ಸಲಿಗೆ ಅಂದ್ರೆ ಈಗ ಅವ್ರು ಒಂದ್ 30 ವಿಡಿಯೋ ಮಾಡಿದ್ರ ಅಂದ್ರೆ 30 ಪ್ರಮೋಷನ್ ಇರ್ತಾವ್ರು. ಅವ್ರು ರೊಕ್ಕ ಕೊಟ್ರೆ ಮಾಡ್ತಾರಲ್ರಿ. ಇಲ್ಲಾಂದ್ರೆ ಈಗ ಹೋಗಿ ಉಣ್ಲೆಗತ್ತೀನಿ ಇದು ಸರಿಯಾಗದ ಯಾರು ಫ್ರೀದಾಗ ಹೇಳಲ್ರಿ. ಇನ್ನೊಂದು ಈ ಫ್ರೀ ಯಾಕೆ ಮಾಡಮ್ ಅಂತಾರ್ರಿ. ಅದೇ ಸ್ಟ್ರೀಟ್ ಸೈಡ್ ಫುಡ್ ದವ್ರಿಗೆ ನಾ ನಾ ಒಂದ್ ಸ್ವಲ್ಪ ದಿನ ಬಿಟ್ಟಿದ್ದಲ್ಲ, ನಾನು ಕಾಲ್ ಮಾಡ್ತಿದ್ರಿ ಸ್ಟ್ರೀಟ್ ಫುಡ್ ದವ್ರು. ಇಲ್ಲಿ ಈಗ ಎಲ್ಲರೂ ರೊಕ್ಕ ಕೇಳಗತ್ತಾರ್ರಿ, ನಮ್ಮಲ್ಲಿ ರೊಕ್ಕ ಇಲ್ರಿ, ನೀವೇ ಬಂದ್ ಮಾಡ್ಬೇಕ್ರಿ. 1,500 ರೂಪಾಯಿ ಕೇಳ್ತಾರ, 2,000 ರೂಪಾಯಿ ಕೇಳ್ತಾರ. ನಾವ್ ಅಷ್ಟ್ ಕೊಡೋದಾಗಲ್ಲ, ಕೊಟ್ಟಿಲ್ಲ ಅಂದ್ರೆ ಮಾಡಲ್ಲ ಅಂತಾರ. ಬಟ್ ನಂದೇನೋ ಸ್ಟ್ರೀಟ್ ಅವ್ರಿಗೆ ಹೆಲ್ಪ್ ಮಾಡ್ರಿ, ಎಲ್ ರೊಕ್ಕ ತಗೋಬೇಕು ತಗೋರಿ. ಇನ್ನೊಂದ್ 500 ಫಾಲೋವರ್ಸ್ ಇರಲ್ಲ, ನೀವು ಡಿಎಂ ಫಾರ್ ಪ್ರಮೋಷನ್. ಬಟ್ ನಾವು ಏನೋ ಅನ್ನಕ್ ಬರಲ್ಲ ಅವ್ರಿಗೆ. ಇಂಟ್ರೆಸ್ಟ್ ಅದ. ನಾವ್ ಯಾರು ಅಲ್ಲಿ ಯಾರು ಹೇಳವಂತಾರ. ಈಗ ಅವ್ರದ್ದು ಎಫರ್ಟ್ ಇರ್ತದ, ಅವ್ರಿಗೆ ಫ್ರೀ ಮಾಡಂತ ನಾವು ಹೇಳಕ್ ಆಗಲ್ಲ. ನಾವ್ ಇಲ್ಲ, ಅದು ಹಿಂಗ್ ಅದೇನ್ ಕಮ್ಯುನಿಟಿನೂ ಇಲ್ಲ, ಏನೂ ಇಲ್ಲ. ನಾವ್ ಹೇಳಕ್ನು ಬರಲ್ಲ. ಅವ್ರ ಇಂಟ್ರೆಸ್ಟ್ ಅದು, ನಾವ್ ಯಾಕೆ ಮಾಡ್ತೇಪ ಅಂತ ಅನ್ನಕ್ನು ಬರಲ್ಲ. ಅದೇ ನಾವ್ ಹೇಳ ಅಂದ್ರೆ ನಿಮ್ದು ಹೆಂಗಿತ್ತಂದ್ರೆ ಫುಡ್ ಬ್ಲಾಗಿಂಗ್ ಇತ್ತು. ನಮ್ ಪ್ರಮೋಟಿಂಗ್ ಅಂತ ಹೇಳಿ ನೀವು ಆತರ ವಿಚಾರ ಇಟ್ಕೊಂಡ್ ಮಾಡಿಲ್ಲ ನೀವು. ಇನ್ನೊಂದ್ ಅದೇ ರೊಕ್ಕ ಬಂದಿವಿ, ಹಳ್ಳಿ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಬಟ್ ಆಮೇಲೆ 70,000 ಬಂದ ರೊಕ್ಕ ಬರ್ತೀವಿ, ಯಾವ್ಯಾವ ಪ್ರಮೋಷನ್ ಕೊಡ್ತಿದ್ರು. ಆ ಕೊಟ್ಟಿ ರೊಕ್ಕದ ಹಳ್ಳಿಗೆ ಹೋಗಿ ಹಳ್ಳಿ ಎಕ್ಸ್ಪ್ಲೋರ್ ಮಾಡಿ. ಬಟ್ ಅದ್ರೊಳಗೆ ಸಸ್ಟೈನ್ ಆಗ್ಬೋದ್ರಿ ನಾವು. ಅದ್ರಾಗ್ರಿ ಈಗ ಏನ್ ಸೋಷಿಯಲ್ ಮೀಡಿಯಾಲಿ ಅಮೌಂಟ್ ಬರ್ತದ, ಅದ್ರಾಗ ಸಸ್ಟೈನ್ ಆಗತ್ರಿ. ನಾ ಅಮೌಂಟ್ ಮೇಲೆ ಡಿಪೆಂಡ್ ಇಲ್ಲ. ಅಲ್ಲ, ನಾ ಎದಕ್ ಹೇಳತ್ತೀನಿ ಅಂದ್ರ ಸಿಕ್ಕಾಪಟ್ಟೆ ಸೀನಿಯರ್ ಈಗ ಒಂದ್ 10 ವರ್ಷಲಿತ್ತು ನೋಡ್ಕೊತ್ ಬಂದಿರಿ. 2021 ಲಿತ್ತು 26-7 ಇಯರ್ಸ್ ಲಿತ್ತು ನೋಡ್ಕೊತ್ ಬಂದಿರಿ. ಒಬ್ಬರು ಪ್ರೊಫೆಷನಲ್ ಗ್ರಾಜುಯೇಟ್ ನೀವು ಅಂದ್ರೆ ಇಂಜಿನಿಯರಿಂಗ್ ಮುಗಿಸ್ಕೇಶಂದ ಅಂದ್ರೆ ಇಷ್ಟೆಲ್ಲ ಮಾಡಿರ. ಅಂದ್ರೆ ಈಗ ಸ್ವಲ್ಪ ಮಂದಿ ಹೆಂಗಾಗ್ಯದ ಅಂದ್ರೆ ಇದು ನೋಡಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಈ ಏನ್ ಫೇಮ್ ಸಿಗ್ತದಲ್ರಿ, ಒಂದ್ ಯಾವ್ದೋ ಒಂದು ವೈರಲ್ ಆಗೋಣ ವಿಡಿಯೋ, ಕ್ಷಣಿಕ ಖುಷಿ ಸಲುವಾಗಿ ಏನ್ ಮಾಡ್ಬಿಡ್ತಾರ, ಎಜುಕೇಶನ್ ಅರ್ಧಕ್ಕೆ ಡ್ರಾಪ್ ಮಾಡ್ತಾರ. ಅದಾರ ಹಂಗೆ ಭಾಳ ಜನ ಅದಾರ. ಡ್ರಾಪ್ ಮಾಡಿ ಒಮ್ಮೆ ಇದಕ್ಕೆ ಇಳಿದು ಬಿಡ್ತಾರೆ, ನಾ ಇದು ಮಾಡ್ತೀನಿ ಅಂತ ಹೇಳಿ. ಇಲ್ಲ ಅಂದ್ರೆ ಚಲೋ ತಂದೆ ತಾಯಿಗೆ ಒಂದ್ ಸ್ವಲ್ಪ ಟಾರ್ಚರ್ ಕೊಟ್ಟು ಚಲೋ ಮೊಬೈಲ್ ಕೊಡಿಸ್ರಿ ನಂಗೆ, ಅಥವಾ ಕ್ಯಾಮ್ರಾ ಕೊಡಿಸ್ರಿ, ನಾ ಇದು ಮಾಡ್ತೀನಿ. ಈಗ ಪೇರೆಂಟ್ಸ್ನು ಹೆಂಗಾಗ್ಯದ, ಮೊದ್ಲಿನಪ್ಲೆ ಸ್ಟ್ರಿಕ್ಟ್ ಇಲ್ಲ, ತಲೆ ಮೇಲೆ ಬಡ್ದು ಕೊಡ್ಸೋರಿಲ್ಲ. ಈಗ ಇವ ಕೇಳಲ್ಲಪ್ಪ, ಊಟ ಬಿಡ್ತಾನ ಇಲ್ಲ ಏನ್ರ ಮಾಡ್ಕೊತಾನ ಅನ್ನೋ ಆ ಉದ್ದೇಶಲಿತ್ತ ಕೊಡಿಸ್ತಾರ. ಸೊ ಅದ್ರ ಸಲುವಾಗಿ ನಾ ನಿಮ್ಗೆ ಇದು ಕ್ವಶನ್ ಏನ್ ಕೇಳದಂದ್ರೆ ಸಸ್ಟೈನ್ ಆಗ್ಬೋದೇನ್ರಿ ಅಂದ್ರೆ ಇದು ಒಂದು ಮೆಸೇಜ್ನು ಅದ ರೀ ಹೊಸೊಬ್ರಿಗೆ ಬರೋರಿಗೆ. ಇದ್ರೊಳಗೆ ಎಷ್ಟು ಡಿಫಿಕಲ್ಟೀಸ್ ಅದ. ಇದು ನಾವು ಪ್ಯಾಷನ್ ಎಂಜಾಯ್ ಮಾಡಕ್ ಬರ್ಬೇಕ್ರಿ. ನಾಟ್ ಲೈಕ್ ಪ್ರೊಫೆಷನ್. ನಮ್ ಪ್ರೊಫೆಷನ್ ಅದ, ನಾದ್ ಇದು ಹೋಯ್ತಂದ್ರೆ ನಾ ಕಂಪ್ನಿ ಒಳಗೆ ನನ್ ರೊಕ್ಕ ಬರ್ತದೆ ತಿಂಗಳಿಗೆ.
ಈಗ ಕಂಪ್ನಿ ಒಳಗೂ ಕಾಂಪಿಟೇಷನ್ ಇರ್ತದೆ, ಪ್ರಮೋಷನ್ ಆಗ್ಬೇಕು, ಪ್ರಮೋಷನ್ ಸೈಕಲ್ ಅದೆಲ್ಲ ಇರ್ತದೆ. ಹೌದು. ಸೊ ಅದೆಲ್ಲ ನಮಗ್ ಬ್ಯಾಡ್ ಅಂತೇಳಿ ನಾವು ಪ್ಯಾಷನ್ ಸಲುವಾಗಿ ಸೋಷಿಯಲ್ ಮೀಡಿಯಾಕ್ ಬಂದಿರ್ತೀವಿ. ಹೌದು. ಇಲ್ಲೂ ನಾವು ರ್ಯಾಟ್ ರೇಸ್ ಮಾಡ್ತೀನಿ ಅಂತಂದ್ರೆ ಅದ್ರಾಗ ಏನ್ ಅರ್ಥನೇ ಇಲ್ಲ. ಇಲ್ಲ. ಇಲ್ಲಿ ನಮಗ್ ರೇಸ್ ಬೇಡ, ನಂಗೆ ಇಂಟ್ರೆಸ್ಟ್ ಅದ, ನನಗ್ ಮಾತಾಡೋದು ಈಗ ಅವ್ರದ್ದು ಮಾತಾಡತ್ತೀನಿ, ಕಂಟಿನ್ಯೂಸ್ ಮಾತಾಡಂದ್ರೆ 3 ಗಂಟೆ ನಾ ಮಾತಾಡ್ತೀನಿ, ನಂಗೆ ಮಾತಾಡಕ್ ಇಂಟ್ರೆಸ್ಟ್ ಅದ, ಅದೇ ಮಾತಾಡ್ ಸೋಷಿಯಲ್ ಮೀಡಿಯಾದಾಗ ಮಾತಾಡ್ತೀನಿ. ಹೌದು. ಸೊ ನಿಮ್ ಪ್ಯಾಷನ್ ಇಲ್ಲಿ ಕನ್ವರ್ಟ್ ಮಾಡ್ಕೋರಿ, ರೊಕ್ಕದ ಸಲುವಾಗಿ ಅಂತ ನೋಡ್ರಿ. ಈಗಂತೂ ಸೋಷಿಯಲ್ ಮೀಡಿಯಾ ಹಂಗಾಗದ, ಡಿಮ್ಯಾಂಡ್ ಕಡಿಮೆ, ಸಪ್ಲೈ ಹೆಚ್ಚಿಗಾದಾಗ ಡಿಮ್ಯಾಂಡ್ ಕಡಿಮೆ ಆಗ್ತಾರೆ. ಈಗ ಹೆಚ್ಚಿಗೆ ಮಂದಿ ಬಂದಾಗ ಅದ್ರ ವ್ಯಾಲ್ಯೂನೇ ಇರಲ್ಲ. 50 ಮಂದಿ ಇದ್ರೆ 50 ಈಗ ಇಲ್ಲ 1000-2000 ಮಂದಿ ಇದ್ದಾರೆ, ಅದ್ರದ್ದು ವ್ಯಾಲ್ಯೂ ಇರಲ್ಲ. ಅವ್ 3-4 ಮಂದಿ ಇದ್ವಿ ನಾವು. ಚೇತನ್ ಇದ್ದ ಕಲಬುರ್ಗಿ ಮೀಮ್ಸ್, ನಾವ್ ಹೋಗ್ತಿದ್ದ, ಆಯ್ತು ಅಷ್ಟೇ, ಮತ್ತೆ ಯಾರು ಇರ್ಲಿಲ್ಲ ಅವಾಗ. ಇದು ಸಸ್ಟೈನ್ ಆಗಕ್ಕಲ್ಲ, ಇದು ಹವ್ಯಾಸ ಅಂತ ಹೇಳಿ ಮಾಡಿದ್ರೆ ಸರ್ ಇದ್ರನ್ನ ಇದ್ರಾಗ ಬಿಸ್ನೆಸ್ ಮಾಡ್ತೀನಿ, ಅದ ಮಾಡ್ತೀನಿ. ಮೆಸೇಜ್ ಅಂದ್ರೆ ಕಂಪಲ್ಸರಿ ನೀವು ಓದ್ರಿ. ಹುಡುಗರು ಇದ್ರೆ ಅಂದ್ರೆ, ದೊಡ್ಡವ್ರು ಇದ್ರ ಅಂದ್ರೆ ಇನ್ನೊಂದ್ ನಾ ಎಕ್ಸ್ಪೀರಿಯನ್ಸ್ ಮಾಡಿ ಪ್ರಕಾರ, ನಿಮ್ದು ಇನ್ನೊಂದ್ ಬ್ಯಾಕ್ ಗ್ರೌಂಡ್ ನಾಗ ಏನ್ರಿ ಜಾಬ್ ಮಾಡ್ತೀರ ಅಂದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡೋದ್ ಲೆವೆಲ್ ಬೇರೆ ಇರ್ತಾರೆ. ಅವ ಅಣ್ಣ ಏನೋ ಕೆಲಸ ಮಾಡ್ಕೊತ ಮಾಡ್ತಾನಪ್ಪ, ಇಲ್ಲಾಂದ್ರೆ ಏನಂತ ಸುಮ್ ಟೈಮ್ ಪಾಸ್ ಮಾಡ್ತಾರ ಇವ್ರು ಅಂತಾರೆ. ಅದನ್ನು ಬಾಳ ಅಬ್ಸರ್ವ್ ಮಾಡಿಲ್ಲ ನಾನು. ನಡಬರ್ಕ್ ಕ್ವಿಟ್ ಮಾಡ್ಬೇಕಂದಿದ, ಮನ್ಯಾಗ ಬೈದಾರ್ರಿ. ಈಗ ನೆಕ್ಸ್ಟ್ ಅಲ್ಲಿಗೆ ಬರೋದಿದ್ದನ ಏನು ಬೈತಾರ, ಅದೇನ್ ಮಾಡ್ತದ ಹುಚ್ಚ ಅಂತಾರ. ಮನೆಗೆ ಹೆಂಗ್ ಸಪೋರ್ಟ್ ಸಿಕ್ತತಿ ಕೇಳೋ ಬಂದಿದ್ದೆ. ಈಗ ನೆಕ್ಸ್ಟ್ ಸಪೋರ್ಟ್ ಏನ್ರಿ, ನಾನು ಫಸ್ಟ್ ಗೊತ್ತಾಗಿದೆ ಅವ್ರಿಗೆ, ಗೊತ್ತೈತ್ರಿ ಅವ್ರಿಗೆ. ನಮ್ಮ ಪಪ್ಪನೇ ಶೂಟ್ ಮಾಡ್ತಾರ್ರಿ. ಈಗಂತ ನಮ್ಮ ಪಪ್ಪ ಕೈಗೆ ಕೊಡ್ತೇನೆ, ನಮ್ಮ ಅಕ್ಕನ ಕೈ ಕೊಡ್ತೇನೆ. ಅವ್ರು ನೋಡಿದ್ರಿ ಸ್ವಲ್ಪ ದಿನ, ನಮ್ಮ ಪಪ್ಪನ್ ನೋಡ್ತಾರೆ ಇನ್ಸ್ಟಾಗ್ರಾಮ್ದಾಗೆಲ್ಲ, ಗೊತ್ತಾಯ್ತು ಅವ್ರಿಗೆ ಏನೋ ಮಾಡ್ತೀವಿ, ಸುಮ್ ಟೈಮ್ ಪಾಸ್ ಮಾಡ್ಲತ್ತಾನ. ಟೈಮ್ ಪಾಸ್ ಅಂತ ಗೊತ್ತವ್ರಿಗೆ, ನಾನ್ ಕೆಲಸ ಮಾಡ್ತೀನಿ. ಅವ್ರಿಗೆ ರಿಂಗ್ ಲೈಟ್ಸ್ ತಗೊಂಡ್ ಡ್ಯಾನ್ಸ್ ಕೇಸ್ ಅಂತ ಮಾಡಲಾಗಿನ್, ಟಿಕ್ ಟಾಕ್ ವಿಡಿಯೋ ಅಂತ ಮಾಡಲಾಗಿನ್. ಮಾಡ್ರ ಅವಾಗ ಚಪ್ಪಲ್ ಗಿಪ್ಪಲ್ ಹೊಡೆದವ್ರ ಹಾಕ್ತಾರೆ. ಸುಮ್ ಏನೋ ಟೈಮ್ ಪಾಸ್ ಮಾಡ್ಲತ್ತಾನ, ಹೊಡೋಗ ತಿಂದು ಬರ್ತಾನ, ತಿನ್ನ ಚಟ